ಈಗ ದರ್ಶನ್ ಅವರನ್ನ ಕೋರ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಕೋರ್ಟ್ ಅಲ್ಲಿ ಜಡ್ಜ್ ಅವರು ದರ್ಶನ್ಗೆ ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಸರ್, ಅಥವಾ ಏನ್ ನಡೆಯುತ್ತೆ ಅಲ್ಲಿ? ಸರ್, ಈಗ ಸ್ಟೇಷನ್ ನಲ್ಲಿ 24 ಗಂಟೆ ಒಳಗಡೆ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಅರೆಸ್ಟ್ ಮಾಡಿದ್ಮೇಲೆ. ಓಕೆ ಇದು ಕಾನೂನು ಪ್ರಕ್ರಿಯೆ. ಇದೇ CRPC ಅಂತ ಒಂದು ಕಾನೂನು ಇರೋದು. ಓಕೆ ಜಡ್ಜ್ ಮುಂದೆ ಕರ್ಕೊಂಡು ಹೋಗೋ ಮುಂಚೆ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಓಕೆ ಅಂದ್ರೆ BP, ಶುಗರು, ಹೈಟು, ವೆಯ್ಟು ಇದನ್ನೆಲ್ಲವನ್ನು ಟೆಸ್ಟ್ ಮಾಡ್ತಾರೆ. ಇದನ್ನ ಮಾಡ್ಕೊಂಡು ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಜಡ್ಜ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ಈ ಕ್ರೈಮ್ದು FIR ಕಾಪಿ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು ಎಲ್ಲವನ್ನೂ ಜಡ್ಜ್ ಮುಂದೆ ಪೊಲೀಸರು ಇಡ್ತಾರೆ. ಓಕೆ ಅವಾಗ ಜಡ್ಜು ಆರೋಪಿಗೆ ಕೇಳುವಂತ ಕೆಲವು ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಕೇಳುವಂತ ಪ್ರಶ್ನೆ, ಯಾವಾಗ ತಮ್ಮನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಅಂತ ಕೇಳ್ತಾರೆ. ಓಕೆ ಅವರು ಇವತ್ತಿನ ಬೆಳಗ್ಗೆ, ನಿನ್ನೆ ರಾತ್ರಿ ಅಂತ ಹೇಳ್ಬೋದು. ಎರಡನೇದು, ಎಲ್ಲಿಂದ ಅರೆಸ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ಅವರು ಇಂಥ ಜಾಗದಲ್ಲಿ ಅಂತ ಹೇಳ್ತಾರೆ. ಮೂರನೇದು, ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಪರಿಚಿತರಿಗೆ, ನಿಮ್ಮ ಮನೆಯವರಿಗೆ ಯಾರಾದ್ರೂ ಪೊಲೀಸರು ನೋಟಿಸ್ ಕೊಟ್ಟು ಅವ್ರಿಗೆ ಮಾಹಿತಿಯನ್ನ ನೀಡಿದ್ರ ನಿಮ್ನ ಅರೆಸ್ಟ್ ಮಾಡಿರೋ ಬಗ್ಗೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಆರೋಪಿ ಹೇಳ್ತಾರೆ, ಹೌದು ಇಲ್ಲೋ ಅಂತ ಹೇಳ್ತಾರೆ. ಈಗ ಅಕಸ್ಮಾತ್ 24 ಗಂಟೆಗಿಂತ ಮೇಲೆ ಏನಾದ್ರೂ ಪ್ರೊಡ್ಯೂಸ್ ಮಾಡಿದ್ರೆ ಅದು ಕಾನೂನು ಬಾಹಿರ. ಯಾರೋ ಒಬ್ಬ ವ್ಯಕ್ತಿನ, ಇವಾಗ ಒಬ್ಬ ವ್ಯಕ್ತಿನ ತಮಿಳ್ನಾಡಲ್ಲಿ ಅರೆಸ್ಟ್ ಮಾಡ್ತಾರೆ. ಆತನ್ನ 24 ಗಂಟೆ ಒಳಗಡೆ ಇದೇ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಆಗ ಅರೆಸ್ಟ್ ಮಾಡಿ ಅಲ್ಲಿನ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ ಬರ್ತಾರೆ ಬರ್ಸ್ಕೊಂಡು. ಇದು ಕಾನೂನು ಪ್ರಕ್ರಿಯೆ. ಎಲ್ಲೇ ಅರೆಸ್ಟ್ ಮಾಡಿದ್ರೆ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ನಿಲ್ಲಿಸಲೇಬೇಕು. ಇವಾಗ ಅಕಸ್ಮಾತ್ ಪಂಜಾಬ್ ಅಲ್ಲಿ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅಲ್ಲಿನ ಯಾವ ಸ್ಟೇಷನ್ ಮುಂದೆ ಯಾವ ಮ್ಯಾಜಿಸ್ಟ್ರೇಟ್ ಬರ್ತಾರೋ ಅಲ್ಲಿ ಕರ್ಕೊಂಡು ಹೋಗಿ, ಸ್ವಾಮಿ ನಾವ್ ಇಂಥವ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಗೆ ಇಂಟಿಮೇಟ್ ಮಾಡ್ತಾ ಇದೀವಿ, ನಾವ್ ಇಲ್ಲಿಂದ ಕರ್ಕೊಂಡು ಹೋಗಿ ನಮ್ಮ ಸ್ಟೇಷನ್ ಅಲ್ಲಿ ಆ ಜಡ್ಜ್ ಮುಂದೆ ನಿಲ್ಸ್ತೀವಿ ಅಂತ ಅಲ್ಲೂ ಒಂದು ಮಾಹಿತಿ ಕೊಡ್ತಾರೆ. ಆಗೆಲ್ಲ 3 ದಿನ ಆಗೋದು ಸರ್. ಡೆಲ್ಲಿ, ಪಂಜಾಬಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ರು. ಈಗ ಫ್ಲೈಟ್ ಆದ್ರೆ 3-4 ಅವರ್ ಇದೆ. ಸೊ ಹಾಗಾಗಿ ಈ ತರ ಒಂದು ಪ್ರಕ್ರಿಯೆ, ಇದು ಕಾನೂನು ಪ್ರಕ್ರಿಯೆ, ಇದು ಮಾಡ್ಲೇಬೇಕು. ಸೊ ಇವತ್ತು 24ನೇ ಕೋರ್ಟ್ ಮುಂದೆ ಮಾಡ್ತಿದ್ದಾರೆ. ಅದು ಎಕನಾಮಿಕ್ ಕೋರ್ಟ್ ಸರ್. 24ನೇ ಕೋರ್ಟ್, ಈ ರೆಗ್ಯುಲರ್ ಕೋರ್ಟ್ ರಜಾ ಇರೋದ್ರಿಂದ 24ನೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ವಾದ ವಿವಾದಗಳು ಆಗ್ತವೆ. ಏನಂದ್ರೆ, ಈ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ, ಇವರು ಕೊಲೆ ಪ್ರಕರಣಕ್ಕೆ ಅಲ್ಲ, ಇವ್ರಿಗೆ ಪೊಲೀಸ್ ಕಸ್ಟಡಿ ಕೊಡಂಗಿಲ್ಲ ಅಂತ ಕೇಳ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಇಲ್ಲ ಪೊಲೀಸ್ ಕಸ್ಟಡಿ ಕೊಡ್ಬೇಕು ಇವ್ರನ್ನ, ನನಗೆ ಒಂದು 10 ದಿನ ಬೇಕು ಅಂತ ಕೇಳ್ತಾರೆ. ಈ ತರ ನೆಗೋಷಿಯೇಷನ್ ಆಗುತ್ತೆ. 14 ದಿನದೊಳಗಡೆ ಜಡ್ಜ್ ಆರ್ಡರ್ ಮಾಡಬೇಕು. 5 ದಿನನೋ 6 ದಿನನೋ ಒಂದು ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದ್ಮೇಲೆ ಕರ್ಕೊಂಡು ಸ್ಟೇಷನ್ ಮತ್ತೆ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಎಲ್ಲ ಸಂಪೂರ್ಣವಾಗಿ ಮುಗಿಸ್ಕೊಂಡು ಕರ್ಕೊಂಬಂದು ತಿರ್ಗಾ ಕೋರ್ಟ್ಗೆ ಬಿಡ್ತಾರೆ. ಕೋರ್ಟಿಂದ ತಿರ್ಗಾ ಜೈಲಿಗೆ ಕಳಿಸ್ತಾರೆ. ಈ ರೀತಿ ಪ್ರಕ್ರಿಯೆ ಸರ್ ಇದು. ಈಗ ಒಂದು ವೇಳೆ ದರ್ಶನ್ ಅವ್ರನ್ನ ಜಡ್ಜ್ ಕೇಳ್ತಾರೆ, ನಿಮ್ಮ ಮನೆಗೆ ಮಾಹಿತಿ ಕೊಟ್ಟಿದಾರಾ ಅಂತ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಕೊಟ್ಟಿಲ್ಲ, ಏಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಅಂತ ಹೇಳಿಕೆ ಕೊಟ್ಟರೆ? ನೋಡಿ, ಇವಾಗ ಪೊಲೀಸರಿಂದ ತೊಂದರೆ ಆಯ್ತಾ ಅಂತಾನು ಕೂಡ ಕೇಳ್ತಾರೆ ಒಬ್ಬರಿಗೆ. ಅಂದ್ರೆ ಹೊಡೆದ್ರ, ಏನಾದ್ರು ಪೊಲೀಸರ ತೊಂದರೆ ಆಯ್ತಾರ ಅಂತ ಎಲ್ರಿಗೂ ಕೇಳ್ತಾರೆ. ಹೌದು, ನನಗೆ ಹೊಡೆದ್ರು, ನನಗೆ ಬಲವಂತ ಮಾಡಿದ್ರು, ನನಗೆ ವೈಟ್ ಪೇಪರ್ ಅಲ್ಲಿ ಸೈನ್ ತಗೊಂಡ್ರು ಅಂದ್ರೆ ಅವೆಲ್ಲವೂ ಕೂಡ ರೆಕಾರ್ಡ್ ಆಗ್ತವೆ. ಆ ಪ್ರಕರಣದಲ್ಲಿ ಅವೆಲ್ಲವೂ ಕೂಡ ರೆಕಾರ್ಡ್ ಆಗ್ತವೆ ಜಡ್ಜ್ ಮುಂದೆನೆ. ಅದನ್ನ ಟ್ರಯಲ್ ಟೈಮ್ ಅಲ್ಲಿ ಅಥವಾ ಅವರ ಪೊಲೀಸ್ ವಿರುದ್ಧ ಏನೋ ಪನಿಷ್ಮೆಂಟ್ಗೋಸ್ಕರ ಬೇರೆ ಒಂದು ಕೇಸ್ ಪ್ರಕರಣ ಮಾಡ್ಕೊಂಡು ಮಾಡ್ಬೋದು ಸರ್. ಪ್ರತಿಕ್ರಿಯೆ ಇವತ್ತು ನಡೆಯುತ್ತೆ. ಹೌದು, ಅಂದ್ರೆ ಇದೆಲ್ಲ ಕಾನೂನಿನ ಉಲ್ಲೇಖಗಳು. ಅಂದ್ರೆ ನೀನು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾಗ 24 ಗಂಟೆ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಬಿಡ್ಬೇಕು. ಅವ್ರನ್ನ ಹಾಸ್ಪಿಟ್ಲಿಗೆ ಮೆಡಿಕಲ್ ಮಾಡಿಸ್ಬೇಕು. ಅವ್ರ ತಂದೆ ತಾಯಿಯೋ ಸಂಬಂಧಿಕರು, ಸ್ನೇಹಿತರಿಗೋ ಒಬ್ಬರಿಗೆ ಮಾಹಿತಿ ಕೊಡ್ಬೇಕು, ಇವ್ನ ಅರೆಸ್ಟ್ ಮಾಡಿದೀರಾ ಅಂತ. ಇವೆಲ್ಲವೂ ಕೂಡ ಒಂದು CRPC ಅಲ್ಲಿ ಇರುವಂತ ಪ್ರೊಸೀಜರ್ಸ್ಗಳನ್ನ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದಾಗ ಇವೆಲ್ಲವನ್ನೂ ಮಾಡ್ಬೇಕು ಅಂತ ಹೇಳಿ ಕಾನೂನಲ್ಲಿ ಇರೋದ್ರಿಂದ ಇವೆಲ್ಲವನ್ನೂ ಕೂಡ ಮಾಡ್ಬೇಕು. ಇದ್ರಲ್ಲಿ ಒಂದು ಏನಾರ ಮಿಸ್ ಮಾಡಿದ್ರು ಪೊಲೀಸರು, ಅದು ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತಗೊಂತಾರೆ ಸರ್. ಇವಾಗ ಇವತ್ತು ದರ್ಶನ್ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹೌದು. ಅದ್ರ ನಂತರ ಏನಾಗ್ಬೋದು ಸರ್ ಇವತ್ತಿನ ಬೆಳವಣಿಗೆ? ಈಗ ಪ್ರೊಡ್ಯೂಸ್ ಮಾಡಿದ ತಕ್ಷಣನೇ ಅವ್ರನ್ನ ತಿರ್ಗಾ ಪೊಲೀಸ್ ಸ್ಟೇಷನ್ಗೆ ವಾಪಸ್ ಕರ್ಕೊಂಡ್ ಬರ್ತಾರೆ, ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅಂತ. ಆ ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ. ಎಷ್ಟು ದಿನ ಜಡ್ಜ್ ಟೈಮ್ ಕೊಡಿದ್ರೆ ಅಷ್ಟರ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡಿ ಮತ್ತೆ ಕರ್ಕೊಂಡೋಗಿ ಅವ್ರನ್ನ ಕೋರ್ಟ್ಗೆ ಬಿಡ್ತಾರೆ. ಕೋರ್ಟ್ ಇಂದ ಅವ್ರನ್ನ ಸೆಂಟ್ರಲ್ ಜೈಲಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅಂತ ಹೇಳಿ. ಅಂದ್ರೆ ಒಂದು ವೇಳೆ ಇವರು ತಪ್ಪು ಮಾಡಿದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ತಪ್ಪು ಸರಿ ಇವಾಗ ಗೊತ್ತಾಗಲ್ಲ ಸರ್, ನಿರ್ಧಾರ ಆಗಲ್ಲ. ಇದು ಜಡ್ಜ್ಮೆಂಟ್ ಬಂದಾಗಲೇ ಗೊತ್ತಾಗುವಂತದ್ದು. ಇನ್ವೆಸ್ಟಿಗೇಷನ್ ಎಲ್ಲ ಮಾಡಾದ್ಮೇಲೆ ಇವ್ರನ್ನ ಕರ್ಕೊಂಡೋಗಿ ತಿರ್ಗಾ ಬಿಟ್ಟಾಗ ಇವಾಗ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಲೇಬೇಕಾದ ಸಂದರ್ಭ 100%. ಅದ್ರ ಬಗ್ಗೆ ಯಾವುದೇ ಡೌಟೇ ಇಲ್ಲ. ನೋ ಡೌಟ್ ಅದ್ರ ಬಗ್ಗೆ ಡೌಟೇ ಇಲ್ಲ ಸರ್. ಅರೆಸ್ಟ್ ಆಗಿದ್ದಾರೆ. ಮತ್ತೆ ಈಗ ತಮ್ಮ ಮಾಧ್ಯಮದಿಂದ ಬಂದಿರುವಂತ ಮಾಹಿತಿ ನಮಗೂ ಕೂಡ
ಎರಡನೇ ಆರೋಪಿ FIR ಎರಡನೇ ಆರೋಪಿ ಬಂದು ದರ್ಶನ್, ಮೊದಲನೇ ಆರೋಪಿ ಪವಿತ್ರ ಗೌಡ ಅಂತ ಉಲ್ಲೇಖ ಆಗಿದೆ. ಓಕೆ. ಸೊ ಅದರಲ್ಲಿ ಭಾರಿ ಕಷ್ಟ ಇದೆ ಆಚೆ ಬರುವಂತದ್ದು ಅಂತ ಒಂದು ಪ್ರಕರಣಗಳಲ್ಲಿ. ಆ ಥರ ಒಂದು ನಂಬರ್ಗಳು ಸಿಕ್ಕಿದಾಗ ಆರೋಪಿ 1, 2 ಅಂದಾಗ ಅಷ್ಟು ಸುಲಭವಾಗಿ ಬೇಲ್ ಆಗಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ.